ಸರ್, ಈಗ ಅದಕ್ಕೆ ಸರ್ ಅನುದಾನ ಬೇಕಂದ್ರೆ ನನ್ನ ಹತ್ರ ತಗ್ಗಿ ಬಗ್ಗೆ ನಡಿಬೇಕಂತ ನೀವೇನೋ ಹೇಳಿದ್ರಂತೆ. ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಹತ್ರ ನಾವ್ ಯಾಕೆ ತಗ್ಗಿ ಬಗ್ಗೆ ನಡಿಬೇಕು, ಸಂವಿಧಾನಕ್ಕೆ ನಡಿಬೇಕು, ಪ್ರಜಾಪ್ರಭುತ್ವಕ್ಕೆ ನಡಿಬೇಕು, ಅವ್ರ ಮುಂದೆ ಯಾಕೆ ತಗ್ಗಿ ಬಗ್ಗೆ ನಡಿಬೇಕು? ನಾನು ಅವ್ರ ಮಾತಾಡಿದ್ವಲ್ಲ, ನಾನು ಸೂರ್ಯ ಹೇಳ್ದೆ. ನಾನು ಸೂರ್ಯ ಹೇಳ್ದೆ. ನಾನು ಅವ್ರು ಯಾವ್ದೋ ಜಯನಗರ ಕ್ಷೇತ್ರಕ್ಕೆ ಬಂದಾಗ ಹೇಳಿದ್ರು. ಅವ್ರು ಹೇಳಿದ್ರು ನಾನು MLA ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಏನ್ ಅಧೋಗತಿ ಆಗಿದೆ ಅದಕ್ಕೆ ಉತ್ತರ ಕೊಡ್ಲಿ ಅಂತ ಹೇಳ್ತಾ ಇದ್ರು. ಅಶೋಕ್ ಹೇಳ್ತಾ ಇದಾರೆ ಅದೇನೋ ಲೋಕಾಯುಕ್ತ ಮ್ಯಾಚ್ ಫಿಕ್ಸಿಂಗ್ ಅಂತ. ನಮ್ಮ ಸಂಸ್ಥೆ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ. ಮ್ಯಾಚ್ ಫಿಕ್ಸಿಂಗ್ ಇವರು ಕಾನ್ಸ್ಟಿಟ್ಯೂಷನ್ ಬಾಡಿಗೆ ಲೀಡರ್ ಆಫ್ ದಿ ಅಪೋಸಿಷನ್. ಇವ್ರ ಮಾತುಗಳು ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಏನಾ? ಸರ್, ಈಗ ಅದಕ್ಕೆ ಸರ್ ಅನುದಾನ ಬೇಕಂದ್ರೆ ನನ್ನ ಹತ್ರ ತಗ್ಗಿ ಬಗ್ಗೆ ನಡಿಬೇಕಂತ ನೀವೇನೋ ಹೇಳಿದ್ರಂತೆ. ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಹತ್ರ ನಾವ್ ಯಾಕೆ ತಗ್ಗಿ ಬಗ್ಗೆ ನಡಿಬೇಕು, ಸಂವಿಧಾನಕ್ಕೆ ನಡಿಬೇಕು, ಪ್ರಜಾಪ್ರಭುತ್ವಕ್ಕೆ ನಡಿಬೇಕು, ಅವ್ರ ಮುಂದೆ ಯಾಕೆ ತಗ್ಗಿ ಬಗ್ಗೆ ನಡಿಬೇಕು? ನಾನು ಅವ್ರ ಮಾತಾಡಿದ್ವಲ್ಲ, ನಾನು ಸೂರ್ಯ ಹೇಳ್ದೆ. ನಾನು ಸೂರ್ಯ ಹೇಳ್ದೆ. ನಾನು ಅವ್ರು ಯಾವ್ದೋ ಜಯನಗರ ಕ್ಷೇತ್ರಕ್ಕೆ ಬಂದಾಗ ಹೇಳಿದ್ರು. ಅವ್ರು ಹೇಳಿದ್ರು ನಾನು MLA ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಏನ್ ಅಧೋಗತಿ ಆಗಿದೆ ಅದಕ್ಕೆ ಉತ್ತರ ಕೊಡ್ಲಿ ಅಂತ ಹೇಳ್ತಾ ಇದ್ರು. ಅಶೋಕ್ ಹೇಳ್ತಾ ಇದಾರೆ ಅದೇನೋ ಲೋಕಾಯುಕ್ತ ಮ್ಯಾಚ್ ಫಿಕ್ಸಿಂಗ್ ಅಂತ. ನಮ್ಮ ಸಂಸ್ಥೆ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ. ಮ್ಯಾಚ್ ಫಿಕ್ಸಿಂಗ್ ಇವರು ಕಾನ್ಸ್ಟಿಟ್ಯೂಷನ್ ಬಾಡಿಗೆ ಲೀಡರ್ ಆಫ್ ದಿ ಅಪೋಸಿಷನ್. ಇವ್ರ ಮಾತುಗಳು ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಏನಾ?